ಪ್ರಾಕ್ಟೀಸ್ಗ ನಾನು ಬೇರೆ ಕಡೆ ಹೋಗ್ಬೇಕು ಕಣ. ನಾನು ಅದಕ್ಕೆ ನಾನು ಫಸ್ಟ್ ಇಂದ ಸೈಕಲ್ ಕೇಳ್ತಾರೆ, ನಾನು ಸೈಕಲ್ ಕೊಡ್ಸಿ ಒಬ್ನು ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ ತರಬೇಕು? ಬಾ ಸೈಕಲ್ ಕೊಡಿಸ್ತೀನಿ ಬಾ. ಎಲ್ಲಿ ಹೋಗೋದು ಏನಾಯ್ತು ಅಂತ ನೀನೇ ತೋರಿಸು. ನನಗೆ ಗೊತ್ತು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲೆಲ್ಲ ಒಳ್ಳೆ ಒಳ್ಳೆ ಆಫರ್ಸ್ ಮತ್ತೆ ಒಳ್ಳೆ ಸೈಕಲ್ ಕೊಡ್ತಾರೆ. ಸರಿ ಆಫರ್ ಇದೆ ಅಂದ್ರೆ ಹೋಗೋಣ ಬಾ. ಹಾಂ, ಈ ಗಾಡಿ ಹೋಗೋಣ ಸರಿ ಹೋಗೋಣ. ಬಾ, ನಾನು ಇದೇ ಅಂಗಡಿ ಹೇಳಿದ್, ಬನ್ನಿ ಹೊರಗಡೆ ಹೋಗೋಣ. ಹಾಯ್ ಸರ್. ಹಲೋ ಸರ್. ನನ್ನ ಮಗ ಡೈಲಿ ಪ್ರಾಕ್ಟೀಸ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಸೈಕಲ್ ಸಜೆಸ್ಟ್ ಮಾಡಿ. ಸೈಕಲ್ ಸಜೆಸ್ಟ್ ಮಾಡ್ಬೇಕಾ ಬ್ರೋ? ಯಾವ್ದೊಂದು 5000 10,000 ಅಲ್ಲಿ ಸಿಂಪಲ್ ಸೈಕಲ್ ವಿತ್ ಡಿಸ್ ಬ್ರೇಕ್ ಇರೋದು ವಿತೌಟ್ ಗೇರ್ ಸೈಕಲ್ ಕೊಟ್ಬಿಡ್ಲಾ? ಬೇಡ ಬ್ರೋ, ಸುಸ್ತಾಗುತ್ತೆ ತುಳಿದ್ರೆ ಅದ್ರಲ್ಲಿ. ಹಂಗಂದ್ರೆ ಗೇರ್ ಸೈಕಲ್ ಕೊಟ್ಬಿಡ್ತೀನಿ ಬ್ರೋ. ಗೇರ್ ಅಲ್ಲಿ ನೀವು ಆರಾಮಾಗಿ ಲಾಂಗ್ ಡಿಸ್ಟೆನ್ಸ್ ಮಾಡ್ಬೋದು, ಪ್ಲಸ್ ಮೈನಸ್ ಮಾಡಿ ಸ್ಪೀಡು ಜಾಸ್ತಿ ಮಾಡ್ಬೋದು, ಅದು ಕಡಿಮೆ ಮಾಡ್ಬೋದು. ಅಪ್ ಅಲ್ಲಿ ಡೌನ್ ಅಲ್ಲಿ ಎಲ್ಲಾ ಬೆನಿಫಿಟ್ ಆಗುತ್ತೆ. ಒಂದು 15,000 ಬಂದ್ಬಿಡುತ್ತೆ. ಅದು ಕೊಟ್ಬಿಡ್ಲಾ? ಅದು ಬೇಡ ಬ್ರೋ, ಅದು ಬೇಡನಾ ಬ್ರೋ? ಯಾವ್ದು ಬೇಕಾಗಿರೋದು ನಿಮ್ಗೆ? ನನಗೆ ಒಂದು ಡಿಸ್ಪ್ಲೇ ಇರೋದು, ಡಿಸ್ಕ್ ಬ್ರೇಕ್, ಡೂಡಲ್ಲೇ ಬೇಕು ನಮಗೆ. ಡೂಡಲ್ ಬೇಕಾಗಿರೋದು ನಿಮ್ಗೆ? ಈ ಮೋಟ್ರೆ ಡೂಡಲ್, ಮಿನಿ ಬುಲೆಟ್, ಫ್ಯಾಕ್ಟರ್. ಓಕೆ ಬ್ರೋ, ಬನ್ನಿ ಬ್ರೋ. ಬ್ರೋ ನೋಡಿ, ಇದೇ ಡೂಡಲ್ ಪ್ರೋ ಮಾಡಲ್. ಆರಾಮಾಗಿ ಸೈಕಲ್ ನೀವು ಫೋಲ್ಡ್ ಮಾಡಿ ಮೆಟ್ರೋಲಿ ತೊಗೊಳ್ಬೋದು, ಕಾರಲ್ಲಿ ತೊಗೊಳ್ಬೋದು, ಜೀಪಲ್ಲಿ ತೊಗೊಳ್ಬೋದು. ಕಂಪ್ಲೀಟ್ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಇದು. ತಿರ್ಗಾ ನೀವು ಅನ್ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಒಂದು ಸತಿ ಲಾಕ್ ಮಾಡ್ಕೊಂಡ್ರೆ ಪೂರ್ತಿ ಸೈಕಲ್ ಆಗ್ಬಿಡುತ್ತೆ ಇದು. ಓಕೆನಾ? ಇದರಲ್ಲಿ ಫೀಚರ್ಸ್ ಹೇಳ್ತೀನಿ ನೋಡಿ. ಥ್ರಾಟಲ್ ಇದೆ, ಇಗ್ನಿಷನ್ ಕೀ ಇದೆ ನಿಮಗೆ, ಆಮೇಲೆ 5 ಇಂಚ್ ಡಿಸ್ಪ್ಲೇ ಬರುತ್ತೆ. ಬ್ರೋ ಜಸ್ಟ್ ಇಗ್ನಿಷನ್ ಕೀ ಆನ್ ಮಾಡಿ, ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ ನೋಡಿ, ಇದು ಪ್ರೆಸ್ ಮಾಡಿ ಪೂರ್ತಿ ಡಿಸ್ಪ್ಲೇ ಆನ್ ಆಗುತ್ತೆ. ಡಿಸ್ಪ್ಲೇಲಿ ನೀವು ಸ್ಪೀಡು, ಓಡೋಮೀಟರು, ಪೆಡಲ್ ಅಸಿಸ್ಟು, ನೀವು ಎಷ್ಟು ವಾಲ್ಟೇಜ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ಇದು ಇಂಡಿಕೇಟರ್ ಬೇಕಂದ್ರೂ ರೈಟ್ ಬೇಕಂದ್ರೆ ರೈಟ್ ಪ್ರೆಸ್ ಮಾಡಿ, ಲೆಫ್ಟ್ ಬೇಕಂದ್ರೆ ಲೆಫ್ಟ್ ಪ್ರೆಸ್ ಮಾಡಿ. ಮುಂದೆನೂ ಬರುತ್ತೆ, ಹಿಂದೆನೂ ಬರುತ್ತೆ. ಓಕೆನಾ? ಪ್ರೀಮಿಯಂ ಕ್ವಾಲಿಟಿ. ಆಮೇಲೆ ಇಲ್ಲಿ ಇರೋದು ಮೆಕ್ಯಾನಿಕಲ್ ಗೇರ್ಸು. ಈ ಗೇರ್ಸಿಂದ ನೀವು ಆರಾಮಾಗಿ ನಿಮ್ಮದು ಸ್ಪೀಡು ಪ್ಲಸ್ ಮೈನಸ್ ಮಾಡ್ಬೋದು. ಈ ಬ್ರೇಕ್ಸ್ ಇದೆಯಲ್ಲ, ಈ ಬ್ರೇಕ್ಸ್ ಬಂದ್ಬಿಟ್ಟು ಪವರ್ ಕಟ್ ಆಫ್ ಬ್ರೇಕ್ಸ್ ಇದು, ಟಾಪ್ ಅಂಡ್ ಬ್ರೇಕ್ಸ್. ಈ ಬ್ರೇಕ್ಸ್ ನೀವು ಪ್ರೆಸ್ ಮಾಡ್ತಂದ್ರೆ ಹಿಂದೆದು ಲೈಟ್ ಬರುತ್ತೆ ನೋಡಿ, ಆಟೋ ಕಟ್ ಆಫ್ ಲೈಟ್ ಬರುತ್ತೆ ನಿಮ್ಗೆ. ಏಕ್ದಮ್ ಪ್ರೀಮಿಯಂ ಬೈಕ್ಗೆ ಕಂಪ್ಯಾರಿಸನ್ ಇರೋದು ಮಾಡೆಲ್ ಬ್ರೋ ಇದು. ಬ್ರೋ ಇದಕ್ಕೆ ಒಂದು ಕ್ವಶನ್ ಐತೆ, ಕ್ರೂಸ್ ಮೋಡಿಗೆ ಹೆಂಗ್ ಹೋಗೋದು? ಬ್ರೋ ಸಿಂಪಲ್ ಹೇಳ್ತೀನಿ ನೋಡಿ, ಈ ಮೈನಸ್ ಬಟನ್ ಇದೆಯಲ್ಲ, ಮೈನಸ್ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ, ಆನ್ ಆಯ್ತು ಕ್ರೂಸ್ ಮೋಡ್, ಹೋಗ್ತಾ ಇರುತ್ತೆ ಸೈಕಲ್. ಓಕೆನಾ ಬ್ರೋ? ಬೇರೆ ಏನಿದೆ ಬ್ರೋ ಕ್ವಶನ್ ನಿಮ್ದು? ಬ್ರೋ ಎಷ್ಟು ವಾಟ್ಸ್ ಇದು ಬ್ಯಾಟ್ರಿ? ಬ್ರೋ ಇದು ಬ್ಯಾಟ್ರಿ ಇರೋದು ನಿಮಗೆ AH ಲೆಕ್ಕದಲ್ಲಿ ಬರೋದು ನಿಮಗೆ. ಇದು 12.75 AH. ಆರಾಮಾಗಿ ನಿಮಗೆ 80 to 100 ಕಿಲೋಮೀಟರ್ಸ್ ಕೊಡುತ್ತೆ. ಡೈಲಿ ನೀವು ಎಷ್ಟು ಕಿಲೋಮೀಟರ್ಸ್ ಯೂಸ್ ಮಾಡ್ತೀರಾ? 7 ಕಿಲೋಮೀಟರ್ಸ್ ಡೈಲಿ ಇರೋದು. ಹಂಗಂದ್ರೆ ನಿಮ್ದು ಆರಾಮಾಗಿ 1 ವೀಕಲ್ಲಿ ಒನ್ಸ್ ಚಾರ್ಜ್ ಮಾಡಿ. ಓಕೆನಾ? ಮತ್ತೆ ನಿಮಗೆ ಇದರಲ್ಲಿನೇ ತೋರಿಸುತ್ತೆ ನೋಡಿ, ಈಗ ನೀವು ಇದ್ದಿದೆಯಲ್ಲ ಟ್ರಿಪ್ಪು, ಆಮೇಲೆ ವೋಲ್ಟೇಜು 35.4 ಇದೆ. ಹಂಗಂದ್ರೆ ಇದು ಬ್ಯಾಟ್ರಿ ಇರೋದು 50% ಡೌನ್ ಇದೆ ಅಂತ. ಇದು ಫುಲ್ ಚಾರ್ಜ್ ಮಾಡ್ತೀರಂದ್ರೆ ನೀವು ಇದು 41 ಇಲ್ಲ ಅಂದ್ರೆ 42 ಆಗಬೇಕು. ಬೈ ಚಾನ್ಸ್ ನೀವು ಫುಲ್ ಚಾರ್ಜ್ ಮಾಡಾಮೇಲೆ ಇದು ವೋಲ್ಟೇಜ್ 41, 42 ಬಂದಿಲ್ಲ ಅಂದ್ರೆ ನಮಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ. ವಿತಿನ್ 48 hours ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಬಟ್ ಅದೆಲ್ಲ ಕೇಸಸ್ ಬರೋದು 1000 ಅಲ್ಲಿ 1 or 2, ಅಷ್ಟು ಜಾಸ್ತಿ ಫ್ರೀಕ್ವೆಂಟ್ ಕೇಸಸ್ ಬರಲ್ಲ. ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇರೋದು. ಓಕೆನಾ? ಬೈ ಚಾನ್ಸ್ ರೇಂಜ್ ಇಶ್ಯೂ ಆಯಿತು, ಯಾವುದು ಇಶ್ಯೂ ಇರಲಿ, ಸೈಕಲಲ್ಲಿ ಮೆಕ್ಯಾನಿಕಲ್ ಇರಲಿ ಇಲ್ಲ ಎಲೆಕ್ಟ್ರಾನಿಕ್ ಇರಲಿ, ಇಮಿಡಿಯೇಟ್ಲಿ ನಿಮಗೆ ಸರ್ವಿಸ್ ಸಿಗುತ್ತೆ ಬ್ರೋ. ಡೈರೆಕ್ಟ್ ಕಂಪನಿ ಕಡೆಯಿಂದನೇ ಸರ್ವಿಸ್ ಸಿಗುತ್ತೆ. ಬೇರೆ ಏನಿದೆ ಕ್ವಶನ್ ನಿಮ್ದು? ಇನ್ನೊಂದು, ಎಷ್ಟು ಟೈಮ್ ಗಂಟ ಬರುತ್ತೆ ಈ ಬ್ಯಾಟ್ರಿ? ಎಷ್ಟು ಟೈಮ್ ಗಂಟ ಬ್ರೋ? ಮಿನಿಮಮ್ ಟು ಮಿನಿಮಮ್ ನಿಮಗೆ 4 to 5 hours ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಸೈಕಲ್. 4 to 5 hours ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಈಸಿಲಿ 70 to 80 ಕಿಲೋಮೀಟರ್ಸ್ ಯೂಸ್ ಮಾಡ್ಬೋದು. ಓಕೆನಾ ಬ್ರೋ? ಇದೇ ಇರ್ಲಿನಾ? ಇದೇ ಓಕೆನಾ? ಪಕ್ಕಾನಾ? ಓಕೆ ಬ್ರೋ.